ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರವಿರುವಂತಹ ಬೃಹತ್ ಮಾವಿನ ಮರ ಏಕಾಏಕಿಯಾಗಿ ಧರೆಗುರುಳಿರುವಂತಹ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ರಾಘವೇಂದ್ರ ಸ್ವಾಮಿ ಮಠದ ಕಟ್ಟಡಕ್ಕೆ ಸ್ವಲ್ಪ ಹಾನಿಯಾಗಿದ್ದು, ಸಮೀಪದಲ್ಲೇ ಇದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಂಪೂರ್ಣವಾಗಿ ಜಖಂಗೊಂಡಿದೆ. ಈ ಬೃಹತ್ ಗಾತ್ರದ ಮರವು ಸುಮಾರು 200 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಸಾಗರದ ಅತಿ ಹೆಚ್ಚು ಜನರು ಈ ಮರದ ಮಾವಿನ ಹಣ್ಣನ್ನು ಸವಿದಿದ್ದಾರೆ. ಸ್ಥಳಕ್ಕೆ ಸಾಗರ ನಗರಸಭೆಯ ಪೌರಾಯುಕ್ತರಾದ ನಾಗಪ್ಪ, ಪರಿಸರಾಧಿಕಾರಿ ಮದನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿವಮೊಗ್ಗ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂತಹ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಕೂಡ ಜಾಸ್ತಿಯಾಗಿದೆ. ಅದರಲ್ಲಿ ಸಾಗರ ಭಾಗದಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿದ್ದು, ಇದೀಗ ಸಾಕಷ್ಟು ಅವಾಂತರಗಳಿಗೆ ಕಾರಣವಾಗಿದೆ. ಇದೀಗ ಸಾಗರ ಪಟ್ಟಣದ ಗಾಂಧಿನಗರದ ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರವಿದ್ದಂತಹ ಬೃಹತ್ ಮಾವಿನ ಮರವೊಂದು ಧರೆಗೆ ಉರುಳಿದೆ. ಏಕಾಏಕಿಯಾಗಿ ಮರ ಕೆಳಗೆ ಬಿದ್ದಿದ್ದು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸ್ವಲ್ಪ ಮಟ್ಟದಲ್ಲಿ ಹಾನಿಗೆ ಆಗಿದೆ. ಇನ್ನು ಮರದ ಪಕ್ಕದಲ್ಲಿ ಇದ್ದಂತಹ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಷ್ಟಕ್ಕೂ ಈ ಮಾವಿನ ಮರಕ್ಕೆ 200 ವರ್ಷಗಳ ಇತಿಹಾಸವಿತ್ತು. ಈ ಮಾವಿನ ಮರದಲ್ಲಿ ಬಿಡ್ತಾ ಇದ್ದಂತಹ ಮಾವಿನ ಹಣ್ಣು ಸಾಕಷ್ಟು ಫೇಮಸ್ ಆಗಿದ್ದು, ಸಾಗರ ಭಾಗದಲ್ಲಿ ಬಹಳಷ್ಟು ಜನ ಈ ಮರದ ಮಾವಿನ ಹಣ್ಣನ್ನು ಸವಿದಿದ್ದಾರೆ. ಇದೀಗ ಈ ಮರ ದರಡೆಗೆ ಉರುಳಿದ್ದು, ತೆರವು ಕಾರ್ಯಾಚರಣೆ ಕೂಡ ಆರಂಭಗೊಂಡಿದೆ. ಈಗಾಗಲೇ ಸ್ಥಳಕ್ಕೆ ಪೌರಾಯುಕ್ತರಾಗಿರುವಂತಹ ನಾಗಪ್ಪ, ಪರಿಸರಾಧಿಕಾರಿ ಮದನ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ನಮಗೂ ಗೊತ್ತಿಲ್ಲ ಬಿದ್ದಿದೆ. ನಾವು ಇದನ್ನು ತಕ್ಷಣ ತೆರವು ಮಾಡ್ತೀವಿ. ನಾವು ಇರ್ಬೋದು, ನಮ್ಮ ಅರಣ್ಯ ಇಲಾಖೆ ಇರ್ಬೋದು, ನಮ್ಮ ಮೆಸ್ಕಾಪ್ ಸಿಬ್ಬಂದಿ ನಾವೆಲ್ಲರೂ ಜಂಟಿಯಾಗಿ ಮಾಡ್ತೀವಿ. ಒಂದು ಕಾರ್ಯಪಡೆನೇ ಇದೆ. ಮೊನ್ನೆ ಶಾಸಕರು ಅವರು ಸ್ವಲ್ಪ ಅವರ ಮಗಳ ಕುಟುಂಬದ ದೇಶಕ್ಕೆ ಹೋಗಿದ್ದರೂ ಸಹ ಅವರು ನಮ್ಮ ತಂಡವನ್ನು ರಚನೆ ಮಾಡಿ ಹೋಗಿದ್ರು. ಅಂದರೆ ಕಂದಾಯ ಇಲಾಖೆ, ನಗರಾಡಳಿತ ಎಲ್ಲ ಸೇರಿ ಏನೇ ಅವಘಡ ಆದರೂ ತುರ್ತಾಗಿ ಸ್ಪಂದಿಸಬೇಕು, ಯಾರ ಆದೇಶ ಇನ್ನೊಂದಕ್ಕೆ ಕಾಯಬಾರ್ದು ಮಾಡಬೇಕು ಅಂತ ಹೇಳಿದರೆ ಅದೊಂದು ವಿಚಾರ ಅಲ್ಲ. ನಾನು ಹೇಳಿದೆ ಅಷ್ಟೇ. ಇದು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಎಷ್ಟು ಜನರಿಗೆ ನಮಗೆ ಆಮ್ಲಜನಕ ಕೊಡ್ತಕ್ಕಂಥ ಒಂದು ದೊಡ್ಡ ಮರ ಇವತ್ತು. ಇದರಿಂದ ನಾವು ಇದನ್ನು ತೆರವು ಮಾಡೋದು ಇನ್ನೊಂದು ನಡೀತಿದೆ ಸರ್. ಇದೇನು ಬೇರೆ ವಿಚಾರ ಅಲ್ಲ. ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದ್ದೇನೆಂದರೆ ಈ ಮರವನ್ನು ತೆರವು ಮಾಡಿ ಈ ಜಾಗದಲ್ಲಿ ಇಷ್ಟೇ ಆಮ್ಲಜನಕವನ್ನು ಕೊಡ್ತಕ್ಕಂಥ ಪರಿಸರ ಪೂರಕವಾದ ಒಂದು ಕೆಲಸ ಮಾಡೋದಕ್ಕೆ ಈ ಒಂದು ನಮ್ಮ ಐತಿಹಾಸಿಕ ಒಂದು ಮರ ನಮಗೊಂದು ನಿರ್ದೇಶನ ಕೊಟ್ಟಿದೆ. ಏನಂತ, ನಾನು ಏನು ಸೇವೆ ಮಾಡಬೇಕು ಅದನ್ನು ಮಾಡಿ ಆಗಿದೆ. ಇನ್ನು ಮುಂದೆ ನೀವು ಇದೇ ಥರ ಬೆಳೆಸಿ ಅಂತ ಸಂದೇಶ ಕೊಟ್ಟಿದೆ ಅಂತ ತಿಳ್ಕೊಳ್ತೀನಿ. ಸದ್ಯ ನೋಡಿ ಎಷ್ಟು ಕ್ಲೀನಾಗಿ ಬಿದ್ದಿದೆ ಅಂದರೆ ರಾಯರ ಅನುಗ್ರಹ ಹೇಳ್ಬೇಕು. ರಾಯರ ಶಕ್ತಿ ಅಥವಾ ರಾಯರ ಅನುಗ್ರಹ ಅಂದರೆ ಅದು ಕರೆಕ್ಟಾಗಿ ಅಲ್ಲಿ ತುಂಡಾಗದೇ ಇದ್ದರೆ, ನೇರವಾಗಿ ಬಿದ್ದಿದ್ರೆ ರಾಯರ ಮಠದ ಹತ್ತಿರ ಹೋಗ್ತಿತ್ತು, ಬೃಂದಾವನದ ಹತ್ತಿರ ಹೋಗ್ತಿತ್ತು. ಮರನೇ ಬೀಳಬೇಕಾದ್ರೆ ಈ ರಾಯರ ಮೇಲೆ ಬೀಳಬಾರ್ದು ಅಂತ ಒಳಗೆ ಬಂದ. ಅಂದರೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು, ಮಾಡಬೇಕು.